ಇವತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಆರ್ಡರ್ ಬಂದಿತ್ತು. ನಿಜವಾಗಿ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಅದೇನು ಗೊತ್ತಾ, ಕಸ್ಟಮರ್ 2 kg ಚಿಕನ್ ಸಾಂಬಾರ್ ಮತ್ತು 1 kg ಚಿಕನ್ ಕಬಾಬ್ ಆರ್ಡರ್ ಮಾಡಿದ್ರು. ಅದು ಕೂಡ ಸಡನ್ನಾಗಿ ಬಂದ ಆರ್ಡರ್ ಆಗಿತ್ತು. ಸ್ವಲ್ಪ ಟೆನ್ಷನ್ ಆಗಿತ್ತು, ಬಟ್ ಎಕ್ಸೈಟ್ಮೆಂಟ್ ಕೂಡ ಇತ್ತು. ತಕ್ಷಣ ಪ್ರಿಪೇರ್ ಮಾಡಿದೆ, ಫ್ರೆಶ್ ಆಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ. ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ಸಾಂಬಾರ್ ಸ್ಲೋ ಕುಕ್ಕಿಂಗ್ನಲ್ಲಿ ಹಾಕಿದೆ. ಸೊ ಕಬಾಬ್ ಕ್ರಿಸ್ಪಿಯಾಗಿ ಬರೋ ಹಾಗೆ ಪ್ರಾಪರ್ ಮಸಾಲ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿದೆ. ನನ್ನ ಕಿಚನ್ನಲ್ಲಿ ಯಾವಾಗಲೂ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಮಾಡೋದಿಲ್ಲ. ಆರ್ಡರ್ ರೆಡಿ ಆದಮೇಲೆ ನೀಟ್ಲಿ ಪ್ಯಾಕಿಂಗ್ ಮಾಡಿದೆ. ಸ್ಪಿಲ್ ಆಗಬಾರ್ದು ಅಂತ ಕೇರ್ಫುಲ್ಲಿ ಸೀಲ್ ಮಾಡಿ. ಡೆಲಿವರಿ ಲಾಂಗ್ ಡಿಸ್ಟೆನ್ಸ್ ಇರಬಹುದು, ಕಸ್ಟಮರ್ಗೆ ಸೇಮ್ ಟೇಸ್ಟ್ ಅಂತೂ ಹೋಗಬೇಕು. ಲಾಂಗ್ ಆದರೂ ಇರಲಿ ಅಥವಾ ಶಾರ್ಟ್ ಡಿಸ್ಟೆನ್ಸ್ ಆದರೂ ಇರಲಿ, ನಾವು ಕೊಡೋ ನಮ್ಮ ಫುಡ್ ಮಾತ್ರ ಅವರಿಗೆ ಕರೆಕ್ಟಾಗಿ ಸೇಮ್ ಟೇಸ್ಟ್ ಬರೋ ಹಾಗೆ ರೀಚ್ ಆಗಬೇಕಾಗಿದ್ದು ನನ್ನ ಒಂದು ಥಿಂಕಿಂಗ್ ಆಗಿತ್ತು. ಪೋರ್ಟರ್ ಆ್ಯಪ್ ಮುಖಾಂತರ ಡೆಲಿವರಿ ಬುಕ್ ಮಾಡಿದೆ. ಟೈಮ್ಗೆ ಸರಿಯಾಗಿ ಪಿಕಪ್ ಆಯಿತು. ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೆ, ಸೇಫಾಗಿ ತಲುಪ್ತಾ ಅಂತ. ಡೆಲಿವರಿ ಆದಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ಬರುತ್ತಾ ಅಂತ ಚೆಕ್ ಮಾಡ್ತಾ ಇದ್ದೆ. ಆಮೇಲೆ ಅವರಾಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಸೂಪರ್ ಆಗಿತ್ತು ಚಿಕನ್ ಸಾಂಬಾರ್, ಚಿಕನ್ ಕಬಾಬ್ ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಕೂಡ ನಿಮ್ಮ ಹತ್ರನೇ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆನೇ ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಅವ್ರು ಬಂದುಬಿಟ್ಟು ಸುಷ್ಮಿತಾ, ನನ್ನ ಕಸಿನ್ ಸಿಸ್ಟರ್. ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ಅವಳು ನೋಡ್ತಾ ಇದ್ಲು. ಸಡನ್ನಾಗಿ ನನಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿದ್ಲು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನೆಕ್ಸ್ಟ್ ಟೈಮು ಆರ್ಡರ್ ಮಾಡಬೇಕು ಅಂದರೆ ನಿನ್ನ ಹತ್ರನೇ ಹೇಳ್ತೀನಿ ಅಂತ ಅಂದ್ಲು. ಅವಳು ಅವ್ರ ಮನೆಗೆ ಮತ್ತು ವರ್ಕರ್ಸಿಗೆ ಕೊಡಬೇಕು ಅಂತ ಬುಕ್ ಮಾಡಿದ್ದು ಆರ್ಡರು. ಸೊ ನನಗೆ ಖುಷಿ ಆಯಿತು. ಇಷ್ಟೆಲ್ಲ ಕೇಳಿದ್ಮೇಲೆ ಖುಷಿ ಆಗ್ದಲೇ ಇರೋಕ್ಕಾಗುತ್ತಾ? ಇಂತಹ ಹೋಮ್ ಮೇಡ್ ಟೇಸ್ಟಿ ಫುಡ್ ಬೇಕಾದರೆ ಮಲ್ನಾಡ್ ಕ್ರಿಸ್ಪಿ ಚಿಕನ್ನಲ್ಲಿ ಆರ್ಡರ್ ಮಾಡಿ. ಫ್ರಮ್ ಅವರ್ ಹೋಮ್ ಟು ಯುವರ್ ಪ್ಲೇಟ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ತರಹದ ಇನ್ನೂ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಮ್ಮ ಒಂದು ಔಟ್ಲೆಟ್ BHCS ಲೇಔಟ್ ಉತ್ರಳ್ಳಿಯಲ್ಲಿದೆ. ಯಾರೆಲ್ಲ ನಿಯರ್ ಬೈ ಸ್ಟೇ ಆಗಿದ್ದೀರಾ, ನೀವು ಕೂಡ ಟೇಸ್ಟ್ ಮಾಡ್ಬೋದು. ಹಾಗೆ ಪೋರ್ಟಲ್ ಮೂಲಕ ಡೆಲಿವರಿ ಬೇಕು ಅಂತ ಅಂದರೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಇದೇ ಥರದ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.